ಹಲೋ ಮಕ್ಕಳೇ, ಮತ್ತು ಇನ್ನೊಂದು ವಿಡಿಯೋಗೆ ಮರಳಿ ಸ್ವಾಗತ. ಈ ಹಿಂದೆ ನೀವು ಫ್ಲೆಮಿಂಗ್ನ ಎಡಗೈ ಮತ್ತು ಬಲಗೈ ನಿಯಮಗಳ ಬಗ್ಗೆ ಕಲಿತಿದ್ದೀರಿ. ಈಗ ಈ ವಿಡಿಯೋದಲ್ಲಿ ವಿದ್ಯುತ್ ಪ್ರವಾಹದ ಕಾಂತೀಯ ಪರಿಣಾಮಗಳನ್ನು ಒಳಗೊಂಡಿರುವ ಎಲೆಕ್ಟ್ರಿಕ್ ಮೋಟಾರ್ಗಳು ಮತ್ತು ಚಲಿಸುವ ಆಯಸ್ಕಾಂತಗಳ ವಿದ್ಯುತ್ ಪರಿಣಾಮಗಳನ್ನು ಒಳಗೊಂಡಿರುವ ವಿದ್ಯುತ್ ಜನರೇಟರ್ಗಳ ಕುರಿತು ಕೆಲವು ಮಾಹಿತಿಯನ್ನು ನಾವು ಸಂಗ್ರಹಿಸೋಣ. ಕಲಿಕೆಯ ಫಲಿತಾಂಶಗಳು. ಈ ಅಧಿವೇಶನದ ಕೊನೆಯಲ್ಲಿ ನೀವು ಇದರ ಬಗ್ಗೆ ಅರ್ಥ ಮಾಡಿಕೊಳ್ಳಲು ಸಾಧ್ಯವಾಗುತ್ತದೆ. ವಿದ್ಯುತ್ ಮೋಟಾರ್, ವಿದ್ಯುತ್ಕಾಂತೀಯ ಇಂಡಕ್ಷನ್, ಫ್ಯಾರಡೆ ಕಾನೂನು, ಎಲೆಕ್ಟ್ರಿಕ್ ಜನರೇಟರ್. ಕೀವರ್ಡ್ಗಳು: ಎಲೆಕ್ಟ್ರಿಕ್ ಮೋಟಾರ್, ವಿದ್ಯುತ್ ಶಕ್ತಿಯನ್ನು ಯಾಂತ್ರಿಕ ಶಕ್ತಿಯನ್ನಾಗಿ ಪರಿವರ್ತಿಸುವ ಸಾಧನ. ಕಾಂತೀಯ ಕ್ಷೇತ್ರ. ಕಮ್ಯೂಟೇಟರ್ ಸರ್ಕ್ಯೂಟ್ ಮೂಲಕ ಪ್ರವಾಹದ ಹರಿವಿನ ದಿಕ್ಕನ್ನು ಹಿಮ್ಮುಖಗೊಳಿಸುವ ಸಾಧನ. ವಿದ್ಯುತ್ಕಾಂತೀಯ ಪ್ರಚೋದನೆ. ವಾಹಕದಲ್ಲಿ ಬದಲಾಗುತ್ತಿರುವ ಕಾಂತೀಯ ಕ್ಷೇತ್ರವು ಮತ್ತೊಂದು ವಾಹನದಲ್ಲಿ ಪ್ರವಾಹವನ್ನು ಉಂಟುಮಾಡುವ ಪ್ರಕ್ರಿಯೆ. ಎಲೆಕ್ಟ್ರಿಕ್ ಜನರೇಟರ್ ಯಾಂತ್ರಿಕ ಶಕ್ತಿಯನ್ನು ವಿದ್ಯುತ್ ಶಕ್ತಿಯನ್ನಾಗಿ ಪರಿವರ್ತಿಸುವ ಸಾಧನ. ಅಧಿವೇಶನವನ್ನು ಪ್ರಾರಂಭಿಸುವ ಮೊದಲು ಇಂದಿನ ಅಧಿವೇಶನದ ಪರಿಕಲ್ಪನೆಯ ನಕ್ಷೆಯನ್ನು ನೋಡೋಣ. ವಿದ್ಯುತ್ ಮೋಟಾರು ತಿರುಗುವ ಸಾಧನವಾಗಿದ್ದು ಅದು ವಿದ್ಯುತ್ ಶಕ್ತಿಯನ್ನು ಯಾಂತ್ರಿಕ ಶಕ್ತಿಯನ್ನಾಗಿ ಪರಿವರ್ತಿಸುತ್ತದೆ. ಎಲೆಕ್ಟ್ರಿಕ್ ಮೋಟಾರ್ ಅನ್ನು ಎಲೆಕ್ಟ್ರಿಕ್ ಫ್ಯಾನ್ಗಳು, ರೆಫ್ರಿಜಿರೇಟರ್ಗಳು, ಮಿಕ್ಸರ್ಗಳು, ವಾಷಿಂಗ್ ಮೆಷಿನ್ಗಳು, ಕಂಪ್ಯೂಟರ್ಗಳು, MP3 ಪ್ಲೇಯರ್ಗಳು ಇತ್ಯಾದಿಗಳ ಪ್ರಮುಖ ಅಂಶವಾಗಿ ಬಳಸಲಾಗುತ್ತದೆ. ಕಾಂತಕ್ಷೇತ್ರದಲ್ಲಿ ಸಾಮಾನ್ಯವಾಗಿ ಇರಿಸಲಾಗಿರುವ ವಾಹಕದ ಮೂಲಕ ವಿದ್ಯುತ್ ಪ್ರವಾಹವನ್ನು ಹಾದು ಹೋದಾಗ ವಾಹಕದ ಮೇಲೆ ಬಲವು ಕಾರ್ಯನಿರ್ವಹಿಸುತ್ತದೆ ಮತ್ತು ಈ ಬಲವು ವಾಹಕವನ್ನು ಚಲಿಸುವಂತೆ ಮಾಡುತ್ತದೆ ಎಂದು ನಾವು ಈಗಾಗಲೇ ನೋಡಿದ್ದೇವೆ. ಮೋಟಾರ್ ಹೇಗೆ ಕಾರ್ಯನಿರ್ವಹಿಸುತ್ತದೆ ಎಂಬುದನ್ನು ಅರ್ಥಮಾಡಿಕೊಳ್ಳಲು ಶಾಶ್ವತ ಕಾಂತಕ್ಷೇತ್ರದೊಳಗೆ ಇರಿಸಿದಾಗ ಪ್ರಸ್ತುತ ಹೇಗೆ ತಿರುಗುವ ಪರಿಣಾಮವನ್ನು ಅನುಭವಿಸುತ್ತದೆ ಎಂಬುದನ್ನು ನಾವು ಅರ್ಥಮಾಡಿಕೊಳ್ಳಬೇಕು. ಇನ್ಸುಲೇಟೆಡ್ ತಾಮ್ರದ ತಂತಿಯ ಆಯತಾಕಾರದ ಸುರುಳಿ ABCD ಅನ್ನು ಪರಿಗಣಿಸಿ. ಕಾಂತಕ್ಷೇತ್ರದ ಎರಡು ದ್ರವಗಳ ನಡುವೆ ಸುರುಳಿಯನ್ನು ಇರಿಸಲಾಗುತ್ತದೆ, ಅಂದರೆ ತೋಳಿನ AB ಮತ್ತು CD ಕಾಂತಕ್ಷೇತ್ರದ ದಿಕ್ಕಿಗೆ ಲಂಬವಾಗಿರುತ್ತದೆ. ಸುರುಳಿಯ ತುದಿಯನ್ನು ವಿಭಜಿತ ಉಂಗುರದ P ಮತ್ತು Q ಎರಡು ಭಾಗಗಳಿಗೆ ಸಂಪರ್ಕಿಸಲಾಗಿದೆ. ಈ ಅರ್ಧಭಾಗಗಳ ಒಳಭಾಗಗಳನ್ನು ಬೇರ್ಪಡಿಸಲಾಗುತ್ತದೆ ಮತ್ತು ಅಚ್ಚುಗೆ ಜೋಡಿಸಲಾಗುತ್ತದೆ. P ಮತ್ತು Qನ ಬಾಹ್ಯ ವಾಹಕ ಅಂಚುಗಳು ಕ್ರಮವಾಗಿ X ಮತ್ತು Y ವಾಹಕದ ಎರಡು ಸ್ಥಿರ ಕುಂಚಗಳನ್ನು ಸ್ಪರ್ಶಿಸುತ್ತವೆ. ಕಾಯಿಲ್ನಲ್ಲಿ ಪ್ರವಾಹದ ABCD ಬ್ರಷ್ X ಅನ್ನು ನಡೆಸುವುದರ ಮೂಲಕ ಮೂಲ ಬ್ಯಾಟರಿಯಿಂದ ಪ್ರವೇಶಿಸುತ್ತದೆ ಮತ್ತು ಬ್ರಷ್ Y ಮೂಲಕ ಬ್ಯಾಟರಿಗೆ ಹಿಂತಿರುಗುತ್ತದೆ. ಸುರುಳಿಯ ತೋಳಿನ AB ಯಲ್ಲಿನ ಪ್ರವಾಹವು A ನಿಂದ Bಗೆ ಹರಿಯುತ್ತದೆ. ಆರ್ಮ್ ಸಿಡಿಯಲ್ಲಿ ಇದು C ನಿಂದ Dಗೆ ಹರಿಯುತ್ತದೆ, ಅಂದರೆ ಆರ್ಮ್ AB ಮೂಲಕ ಪ್ರವಾಹದ ದಿಕ್ಕಿಗೆ ವಿರುದ್ಧವಾಗಿರುತ್ತದೆ. ಫ್ಲೆಮಿಂಗ್ನ ಎಡಗೈ ನಿಯಮವನ್ನು ಆಯಸ್ಕಾಂತೀಯ ಕ್ಷೇತ್ರದಲ್ಲಿ ಪ್ರಸ್ತುತ ಸಾಗಿಸುವ ವಾಹಕದ ಮೇಲೆ ಬಲದ ದಿಕ್ಕಿಗೆ ಅನ್ವಯಿಸುವಾಗ ತೋಳಿನ AB ಮೇಲೆ ಕಾರ್ಯನಿರ್ವಹಿಸುವ ಬಲವು ಅದನ್ನು ಕೆಳಕ್ಕೆ ತಳ್ಳುತ್ತದೆ ಮತ್ತು
ತೋಳಿನ ಸಿಡಿಯಲ್ಲಿ ಕಾರ್ಯನಿರ್ವಹಿಸುವ ಬಲವು ಅದನ್ನು ಮೇಲಕ್ಕೆ ತಳ್ಳುತ್ತದೆ. ಹೀಗೆ ಕಾಯಿಲ್ ಮತ್ತು ಆಕ್ಸೆಲ್ O ಅಕ್ಷದ ಸುತ್ತ ತಿರುಗಲು ಮುಕ್ತವಾಗಿ ಜೋಡಿಸಲಾಗಿದೆ. ಪ್ರದಕ್ಷಿಣಾಕಾರವಾಗಿ ತಿರುಗುತ್ತದೆ. ಅರ್ಧ ಸರದಿಯಲ್ಲಿ Q ಬ್ರಷ್ X ಮತ್ತು P ಬ್ರಷ್ನೊಂದಿಗೆ Y ಸಂಪರ್ಕವನ್ನು ಮಾಡುತ್ತದೆ. ಆದ್ದರಿಂದ ಸುರುಳಿಯಲ್ಲಿನ ಪ್ರವಾಹವು ಹಿಮ್ಮುಖವಾಗಿರುತ್ತದೆ ಮತ್ತು DCBA ಹಾದಿಯಲ್ಲಿ ಹರಿಯುತ್ತದೆ. ಸರ್ಕ್ಯೂಟ್ ಮೂಲಕ ಪ್ರವಾಹದ ಹರಿವಿನ ದಿಕ್ಕನ್ನು ಹಿಮ್ಮುಖಗೊಳಿಸುವ ಸಾಧನವನ್ನು ಕಮ್ಯೂಟೇಟರ್ ಎಂದು ಕರೆಯಲಾಗುತ್ತದೆ. ಎಲೆಕ್ಟ್ರಿಕ್ ಮೋಟಾರ್ಗಳಲ್ಲಿ ಸ್ಪಿಟ್ ರಿಂಗ್ ಕಮ್ಯೂಟೇಟರ್ ಆಗಿ ಕಾರ್ಯನಿರ್ವಹಿಸುತ್ತದೆ. ಪ್ರವಾಹದ ಹಿಮ್ಮುಖತೆಯು AB ಮತ್ತು CD ಎರಡು ತೋಳುಗಳ ಮೇಲೆ ಕಾರ್ಯನಿರ್ವಹಿಸುವ ಬಲದ ದಿಕ್ಕನ್ನು ಸಹ ಹಿಮ್ಮುಖಗೊಳಿಸುತ್ತದೆ. ಹೀಗಾಗಿ ಹಿಂದೆ ತಳ್ಳಲ್ಪಟ್ಟ ಸುರುಳಿಯ ತೋಳಿನ AB ಈಗ ಮೇಲಕ್ಕೆ ತಳ್ಳಲ್ಪಟ್ಟಿದೆ ಮತ್ತು ಹಿಂದೆ ತಳ್ಳಲ್ಪಟ್ಟ ತೋಳಿನ CD ಈಗ ಕೆಳಕ್ಕೆ ತಳ್ಳಲ್ಪಟ್ಟಿದೆ. ಆದ್ದರಿಂದ ಸುರುಳಿ ಮತ್ತು ಆಕ್ಸೆಲ್ ಒಂದೇ ದಿಕ್ಕಿನಲ್ಲಿ ಅರ್ಧ ತಿರುವು ಹೆಚ್ಚು ತಿರುಗುತ್ತದೆ. ಪ್ರತಿ ಅರ್ಧ ತಿರುಗುವಿಕೆಯಲ್ಲಿ ಪ್ರವಾಹದ ಹಿಮ್ಮುಖವು ಪುನರಾವರ್ತನೆಯಾಗುತ್ತದೆ ಮತ್ತು ಸುರುಳಿ ಮತ್ತು ಆಕ್ಸೆಲ್ನ ನಿರಂತರ ತಿರುಗುವಿಕೆಗೆ ಕಾರಣವಾಗುತ್ತದೆ. ಪ್ರಸ್ತುತ ವಾಹಕ ವಾಹನವನ್ನು ಕಾಂತಕ್ಷೇತ್ರದಲ್ಲಿ ಇರಿಸಿದಾಗ ಅದು ಬಲವನ್ನು ಅನುಭವಿಸುತ್ತದೆ ಎಂದು ನಾವು ಅಧ್ಯಯನ ಮಾಡಿದ್ದೇವೆ. ಈ ಬಲವು ವಾಹಕವನ್ನು ಚಲಿಸುವಂತೆ ಮಾಡುತ್ತದೆ. ಈಗ ನಾವು ಸ್ಥಿರ ವಾಹಕದ ಸುತ್ತಲೂ ಕಾಂತೀಯ ಕ್ಷೇತ್ರವು ಬದಲಾಗುತ್ತಿರುವ ಪರಿಸ್ಥಿತಿಯನ್ನು ಊಹಿಸೋಣ. ಇದನ್ನು ಮೊದಲು ಇಂಗ್ಲಿಷ್ ಭೌತಶಾಸ್ತ್ರಜ್ಞ ಮೈಕೆಲ್ ಫ್ಯಾರಡೆ ಅಧ್ಯಯನ ಮಾಡಿದರು. 1831ರಲ್ಲಿ ವಿದ್ಯುತ್ ಪ್ರವಾಹಗಳನ್ನು ಉತ್ಪಾದಿಸಲು ಚಲಿಸುವ ಮ್ಯಾಗ್ನೆಟ್ ಅನ್ನು ಹೇಗೆ ಬಳಸಬಹುದು ಎಂಬುದನ್ನು ಕಂಡುಹಿಡಿಯುವ ಮೂಲಕ ಫ್ಯಾರಡೆ ಪ್ರಮುಖ ಪ್ರಗತಿಯನ್ನು ಮಾಡಿದರು. ಈ ಪರಿಕಲ್ಪನೆಯನ್ನು ಅರ್ಥಮಾಡಿಕೊಳ್ಳಲು ನಾವು ಒಂದು ಚಟುವಟಿಕೆಯನ್ನು ನಡೆಸೋಣ. ದೊಡ್ಡ ಸಂಖ್ಯೆಯ ತಿರುವುಗಳನ್ನು ಹೊಂದಿರುವ ತಂತಿ ABಯ ಸುರುಳಿಯನ್ನು ತೆಗೆದುಕೊಳ್ಳಿ. ಸುರುಳಿಯ ತುದಿಗಳನ್ನು ಗ್ಯಾಲ್ವನೋಮೀಟರ್ಗೆ ಸಂಪರ್ಕಿಸಿ. ಬಲವಾದ ಬಾರ್ ಮ್ಯಾಗ್ನೆಟ್ ಅನ್ನು ತೆಗೆದುಕೊಂಡು ಅದರ ಉತ್ತರ ದ್ರವವನ್ನು ಸುರುಳಿಯ ಕೊನೆಯಲ್ಲಿ B ಕಡೆಗೆ ಸೇರಿಸಿ. ಬಲಕ್ಕೆ ಗಾಲ್ವನೋಮೀಟರ್ನ ಸೂಜಿಯಲ್ಲಿ ವಿಚಲನವಿದೆ. ಇದು ಸುರುಳಿ ABಯಲ್ಲಿ ಪ್ರಸ್ತುತ ಇರುವಿಕೆಯನ್ನು ಸೂಚಿಸುತ್ತದೆ. ವಿಚಲನವು ಶೂನ್ಯವಾಗುತ್ತದೆ. ಆಯಸ್ಕಾಂತದ ಚಲನೆಯು ನಿಲ್ಲುತ್ತದೆ. ಈಗ ಆಯಸ್ಕಾಂತದ ಉತ್ತರ ದ್ರವವನ್ನು ಸುರುಳಿಯಿಂದ ಹಿಂತೆಗೆದುಕೊಳ್ಳಿ. ಗ್ಯಾಲ್ವನೋಮೀಟರ್ ಅನ್ನು ಎಡಕ್ಕೆ ತಿರುಗಿಸಲಾಗುತ್ತದೆ. ಪ್ರಸ್ತುತವು ಈಗ ಮೊದಲನೆಯದಕ್ಕೆ ವಿರುದ್ಧ ದಿಕ್ಕಿನಲ್ಲಿ ಹೊಂದಿಸಲಾಗಿದೆ ಎಂದು ತೋರಿಸುತ್ತದೆ. ನೀವು ಆಯಸ್ಕಾಂತದ ದಕ್ಷಿಣ ದ್ರವವನ್ನು ಸುರುಳಿಯ ಕೊನೆಯಲ್ಲಿ B ಕಡೆಗೆ ಚಲಿಸಿದರೆ ಗ್ಯಾಲ್ವನೋಮೀಟರ್ನಲ್ಲಿನ ವಿಚಲನಗಳು ಹಿಂದಿನ ಪ್ರಕರಣಕ್ಕೆ ವಿರುದ್ಧವಾಗಿರುತ್ತದೆ. ಕಾಯಿಲ್ ಮತ್ತು ಮ್ಯಾಗ್ನೆಟ್ ಎರಡೂ ಸ್ಥಾಯಿಯಾಗಿರುವಾಗ ಗ್ಯಾಲ್ವನೋಮೀಟರ್ನಲ್ಲಿ ಯಾವುದೇ ವಿಚಲನವಿರುವುದಿಲ್ಲ. ಸುರುಳಿಗೆ ಸಂಬಂಧಿಸಿದಂತೆ ಮ್ಯಾಗ್ನೆಟ್ಟು ಚಲನೆಯು ಪ್ರೇರಿತ ಸಂಭಾವ್ಯ ವ್ಯತ್ಯಾಸವನ್ನು ಉಂಟುಮಾಡುತ್ತದೆ ಎಂಬುದು ಈ ಚಟುವಟಿಕೆಯಿಂದ ಸ್ಪಷ್ಟವಾಗಿದೆ. ಇದು ಸರ್ಕ್ಯೂಟ್ನಲ್ಲಿ ಪ್ರೇರಿತ ವಿದ್ಯುತ್ ಪ್ರವಾಹವನ್ನು ಹೊಂದಿಸುತ್ತದೆ. ವಾಹಕದಲ್ಲಿ ಬದಲಾಗುತ್ತಿರುವ ಕಾಂತೀಯ ಕ್ಷೇತ್ರವು ಮತ್ತೊಂದು ವಾಹಕದಲ್ಲಿ ಪ್ರವಾಹವನ್ನು ಉಂಟುಮಾಡುವ ಪ್ರಕ್ರಿಯೆಯನ್ನು ವಿದ್ಯುತ್ಕಾಂತೀಯ ಇಂಡಕ್ಷನ್ ಎಂದು ಕರೆಯಲಾಗುತ್ತದೆ. ವಿದ್ಯುತ್ಕಾಂತೀಯ ಪ್ರಚೋದನೆಯ ವಿದ್ಯಮಾನವನ್ನು ಆಧರಿಸಿ ಮೇಲೆ ಅಧ್ಯಯನ ಮಾಡಿದ ಪ್ರಯೋಗಗಳ ಪ್ರೇರಿತ ಪ್ರವಾಹವನ್ನು ಉತ್ಪಾದಿಸುತ್ತವೆ. ಇದು ಸಾಮಾನ್ಯವಾಗಿ ತುಂಬಾ ಚಿಕ್ಕದಾಗಿದೆ. ಈ ತತ್ವವನ್ನು ಮನೆಗಳು ಮತ್ತು ಉದ್ಯಮದಲ್ಲಿ ಬೆಳಕಿಗಾಗಿ ದೊಡ್ಡ ಪ್ರವಾಹಗಳನ್ನು ಉತ್ಪಾದಿಸಲು ಸಹ ಬಳಸಲಾಗುತ್ತದೆ.
ಎಲೆಕ್ಟ್ರಿಕ್ ಜನರೇಟರ್ನಲ್ಲಿ ವಿದ್ಯುತ್ ಉತ್ಪಾದಿಸಲು ಕಾಂತಕ್ಷೇತ್ರದಲ್ಲಿ ಕಂಡಕ್ಟರ್ ಅನ್ನು ತಿರುಗಿಸಲು ಯಾಂತ್ರಿಕ ಶಕ್ತಿಯನ್ನು ಬಳಸಲಾಗುತ್ತದೆ. ಪರ್ಯಾಯ ವಿದ್ಯುತ್ ಎಸಿ ಜನರೇಟರ್ ಒಂದು ಶಾಶ್ವತ ಆಯಸ್ಕಾಂತದ ಎರಡು ದ್ರವಗಳ ನಡುವೆ ಇರಿಸಲಾದ ಆರ್ಮ್ಚರ್ ಎಂದು ಕರೆಯಲ್ಪಡುವ ತಿರುಗುವ ಆಯತಾಕಾರದ ಸುರುಳಿ ಎಬಿಸಿಡಿ ಅನ್ನು ಒಳಗೊಂಡಿರುತ್ತದೆ. ಈ ಸುರುಳಿಯ ಎರಡು ತುದಿಗಳನ್ನು ಎರಡು ಸ್ಲಿಪ್ ಉಂಗುರಗಳು R1 ಮತ್ತು R2ಗೆ ಸಂಪರ್ಕಿಸಲಾಗಿದೆ. ಈ ಉಂಗುರಗಳ ಒಳಭಾಗಗಳನ್ನು ಬೇರ್ಪಡಿಸಲಾಗಿದೆ. ಎರಡು ವಾಹಕ ಸ್ಥಾಯಿ ಕುಂಚಗಳು B1 ಮತ್ತು B2 ಅನ್ನು ಕ್ರಮವಾಗಿ R1 ಮತ್ತು R2 ಉಂಗುರಗಳ ಮೇಲೆ ಪ್ರತ್ಯೇಕವಾಗಿ ಇರಿಸಲಾಗುತ್ತದೆ. ಎರಡು ಉಂಗುರಗಳು R1 ಮತ್ತು R2 ಆಂತರಿಕವಾಗಿ ಅಚ್ಚುಗೆ ಲಗತ್ತಿಸಲಾಗಿದೆ. ಕಾಂತಕ್ಷೇತ್ರದ ಒಳಗೆ ಸುರುಳಿಯನ್ನು ತಿರುಗಿಸಲು ಆಕ್ಸೆಲ್ ಅನ್ನು ಹೊರಗಿನಿಂದ ಯಾಂತ್ರಿಕವಾಗಿ ತಿರುಗಿಸಬಹುದು. ಎರಡು ಕುಂಚಗಳ ಹೊರ ತುದಿಗಳನ್ನು ಬಾಹ್ಯ ಸರ್ಕ್ಯೂಟ್ಗೆ ಸಂಪರ್ಕಿಸಲಾಗಿದೆ. ಕಾಯಿಲ್ ಅನ್ನು ತಿರುಗಿಸಿದಾಗ ಸುರುಳಿಯೊಂದಿಗೆ ಲಿಂಕ್ ಮಾಡಲಾದ ಮ್ಯಾಗ್ನೆಟಿಕ್ ಫ್ಲಕ್ಸ್ ಬದಲಾಗುತ್ತದೆ. ಮ್ಯಾಗ್ನೆಟಿಕ್ ಫ್ಲಕ್ಸ್ ನಲ್ಲಿನ ಈ ಬದಲಾವಣೆಯು ಪ್ರೇರಿತ ಪ್ರವಾಹದ ಉತ್ಪಾದನೆಗೆ ಕಾರಣವಾಗುತ್ತದೆ. ಫ್ಲೆಮಿಂಗ್ನ ಬಲಗೈ ನಿಯಮದ ಪ್ರಕಾರ ಪ್ರೇರಿತ ಪ್ರವಾಹದ ನಿರ್ದೇಶನವು ಸುರುಳಿಯಲ್ಲಿ ಎಬಿಸಿಡಿಯ ದಿಕ್ಕಿನಲ್ಲಿದೆ ಮತ್ತು ಹೊರಗಿನ ಸರ್ಕ್ಯೂಟ್ನಲ್ಲಿ ಇದು B2 ನಿಂದ B1ಗೆ ಹರಿಯುತ್ತದೆ. ತಿರುಗುವಿಕೆಯ ದ್ವಿತೀಯಾರ್ಧದಲ್ಲಿ ಪ್ರವಾಹದ ದಿಕ್ಕು ಸುರುಳಿಯಲ್ಲಿ DCBAಯ ದಿಕ್ಕಿನಲ್ಲಿರುತ್ತದೆ ಮತ್ತು ಹೊರಗಿನ ಸರ್ಕ್ಯೂಟ್ನಲ್ಲಿ ಇದು B1 ನಿಂದ B2ಗೆ ಹರಿಯುತ್ತದೆ. ಸುರುಳಿಯ ತಿರುಗುವಿಕೆಯು ಮುಂದುವರೆದಂತೆ ಬಾಹ್ಯ ಸರ್ಕ್ಯೂಟ್ನಲ್ಲಿನ ಪ್ರೇರಿತ ಪ್ರವಾಹವು ಸುರುಳಿಯ ಪ್ರತಿ ಅರ್ಧ ತಿರುಗುವಿಕೆಗೆ ಅದರ ದಿಕ್ಕನ್ನು ಬದಲಾಯಿಸುತ್ತದೆ. ಸಮಯದ ಸಮಾನ ಮಧ್ಯಂತರಗಳ ನಂತರ ದಿಕ್ಕನ್ನು ಬದಲಾಯಿಸುವ ಅಂತರ ಪ್ರವಾಹವನ್ನು ಪರ್ಯಾಯ ವಿದ್ಯುತ್ ಎಸಿ ಎಂದು ಕರೆಯಲಾಗುತ್ತದೆ. ಈ ಸಾಧನವನ್ನು ಎಸಿ ಜನರೇಟರ್ ಎಂದು ಕರೆಯಲಾಗುತ್ತದೆ. ನೇರ ಕರೆಂಟ್ ಡಿಸಿ ಪಡೆಯಲು ಸ್ಪ್ಲಿಟ್ ರಿಂಗ್ ಮಾದರಿಯ ಕಮ್ಯುಟೇಟರ್ ಅನ್ನು ಬಳಸಬೇಕು. ಈ ವ್ಯವಸ್ಥೆಯೊಂದಿಗೆ ಒಂದು ಬ್ರಷ್ ಯಾವಾಗಲೂ ಕ್ಷೇತ್ರದಲ್ಲಿ ಮೇಲಕ್ಕೆ ಚಲಿಸುವ ತೋಳಿನೊಂದಿಗೆ ಸಂಪರ್ಕದಲ್ಲಿರುತ್ತದೆ ಮತ್ತು ಇನ್ನೊಂದು ತೋಳು ಕೆಳಕ್ಕೆ ಚಲಿಸುವುದರೊಂದಿಗೆ ಸಂಪರ್ಕದಲ್ಲಿರುತ್ತದೆ. ಹೀಗಾಗಿ ಏಕಮುಖ ಪ್ರವಾಹವನ್ನು ಉತ್ಪಾದಿಸಲಾಗುತ್ತದೆ. ಜನರೇಟರ್ ಅನ್ನು ಡಿಸಿ ಜನರೇಟರ್ ಎಂದು ಕರೆಯಲಾಗುತ್ತದೆ. ನೇರ ಮತ್ತು ಪರ್ಯಾಯ ಪ್ರವಾಹಗಳ ನಡುವಿನ ವ್ಯತ್ಯಾಸವೆಂದರೆ ನೇರ ಪ್ರವಾಹವು ಯಾವಾಗಲೂ ಒಂದು ದಿಕ್ಕಿನಲ್ಲಿ ಹರಿಯುತ್ತದೆ, ಆದರೆ ಪರ್ಯಾಯ ಪ್ರವಾಹವು ನಿಯತಕಾಲಿಕವಾಗಿ ಅದರ ದಿಕ್ಕನ್ನು ಹಿಮ್ಮುಖಗೊಳಿಸುತ್ತದೆ. ನೆನಪಿಡಬೇಕಾದ ಅಂಶಗಳು: 1. ವಿದ್ಯುತ್ ಮೋಟಾರ್ ಒಂದು ತಿರುಗುವ ಸಾಧನವಾಗಿದ್ದು ಅದು ವಿದ್ಯುತ್ ಶಕ್ತಿಯನ್ನು ಯಾಂತ್ರಿಕ ಶಕ್ತಿಯಾಗಿ ಪರಿವರ್ತಿಸುತ್ತದೆ. 2. ವಾಹಕದಲ್ಲಿ ಬದಲಾಗುತ್ತಿರುವ ಕಾಂತೀಯ ಕ್ಷೇತ್ರವು ಮತ್ತೊಂದು ವಾಹಕದಲ್ಲಿ ಪ್ರವಾಹವನ್ನು ಉಂಟುಮಾಡುವ ಪ್ರಕ್ರಿಯೆಯನ್ನು ವಿದ್ಯುತ್ಕಾಂತೀಯ ಇಂಡಕ್ಷನ್ ಎಂದು ಕರೆಯಲಾಗುತ್ತದೆ. ಎಲೆಕ್ಟ್ರಿಕ್ ಜನರೇಟರ್ ಎನ್ನುವುದು ಯಾಂತ್ರಿಕ ಶಕ್ತಿಯನ್ನು ವಿದ್ಯುತ್ ಶಕ್ತಿಯನ್ನಾಗಿ ಪರಿವರ್ತಿಸುವ ಸಾಧನೆಯಾಗಿದೆ. ವಿದ್ಯುತ್ ಜನರೇಟರ್ ವಿದ್ಯುತ್ ಕಾಂತೀಯ ಇಂಡಕ್ಷನ್ ಆಧಾರದ ಮೇಲೆ ಕಾರ್ಯನಿರ್ವಹಿಸುತ್ತದೆ.